ಮಹಾಭಾರತ ಯುದ್ಧದಲ್ಲಿ ಕುರುಕ್ಷೇತ್ರ ಯುದ್ಧವನ್ನು ಒಂದೇ ದಿನದಲ್ಲಿ ಮುಗಿಸಬಲ್ಲ ಒಬ್ಬ ಮಹಾನ್ ಯೋಧ ಅಂತಂದರೆ ಅದು ಕೃಷ್ಣ. ಇದು ಎಲ್ಲರಿಗೆ ಗೊತ್ತಿರುವ ಒಂದು ಸತ್ಯ. ಆದರೆ ಯುದ್ಧ ಆರಂಭಕ್ಕೂ ಮುಂಚೆ ನಾನು ರಣರಂಗದಲ್ಲಿ ಯಾರ ಜೊತೆ ಇರುತ್ತೇನೋ ಅಲ್ಲಿ ನಾನು ಶಸ್ತ್ರತ್ಯಾಗ ಮಾಡುತ್ತೇನೆ ಅಂತ ಕೃಷ್ಣ ಹೇಳಿರ್ತಾನೆ. ಅರ್ಜುನ ಶಸ್ತ್ರತ್ಯಾಗ ಮಾಡಿದ ಕೃಷ್ಣನನ್ನೇ ಪಾಂಡವ ಸೈನ್ಯಕ್ಕೆ ಬರುವಂತೆ ಆಹ್ವಾನ ಮಾಡಿರ್ತಾನೆ. ಹಾಗೆ ಯಾದವ ವಂಶದ ಸೈನ್ಯ ಕೌರವರ ಪರವಾಗಿ ಹೋರಾಡೋಕ್ಕೆ ಒಪ್ಪಿಗೆ ಕೊಡ್ತಾರೆ. ಕುರುಕ್ಷೇತ್ರ ಯುದ್ಧ ನಡೆದಿದ್ದು ಬರೋಬ್ಬರಿ 18 ದಿನಗಳವರೆಗೆ. ಆದರೆ ಈ ಯುದ್ಧವನ್ನು ಒಂದೇ ದಿನದಲ್ಲಿ ಮುಗಿಸಬಲ್ಲ ಇನ್ನೊಬ್ಬ ಯೋಧ ಮಹಾಭಾರತದಲ್ಲಿ ಇದ್ದ. ಭೀಷ್ಮ, ದ್ರೋಣಾಚಾರ್ಯ, ಅರ್ಜುನನಿಗೂ ಇಲ್ಲದ ಒಂದು ವರದಾನ ಈ ಯೋಧನಿಗೆ ಇತ್ತು. ಅವನು ರಣರಂಗದಲ್ಲಿ ಕೌರವರ ಪರವಾಗಿ ನಿಂತು ಪಾಂಡವರನ್ನ ಸೋಲಿಸ್ತಾನೆ ಅಂತ ಕೃಷ್ಣನಿಗೆ ಮೊದಲೇ ಗೊತ್ತಿತ್ತು. ಸೊ ಆ ಯೋಧ ಯಾರು? ಹಾಗೆ ಕೃಷ್ಣ ಅವನ ಶಿರವನ್ನ ಕೇಳಿದ್ದೇಕೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಆ ಯೋಧನ ಬಗ್ಗೆ ನೋಡೋಣ. ಸ್ನೇಹಿತರೆ, ನಿಮಗೆ ನಮ್ಮ ಪ್ರಯತ್ನ ಇಷ್ಟ ಆಗಿದ್ರೆ ನಮ್ಮ ಇನ್ಫೋವೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಶ್ರೀಕೃಷ್ಣನನ್ನ ಬಿಟ್ಟು ಕುರುಕ್ಷೇತ್ರ ಯುದ್ಧವನ್ನು ನಿಲ್ಲಿಸಬಲ್ಲ ಅದ್ಯಾವ ಪರಾಕ್ರಮಿ ಮಹಾಭಾರತದಲ್ಲಿ ಇದ್ದ ಅಂತ ನೀವು ಯೋಚಿಸ್ತಿರ್ಬೋದು. ಅದು ಬೇರೆ ಯಾರೂ ಅಲ್ಲ, ಮಹಾವೀರ ಪರಾಕ್ರಮಿಯಾದಂಥ ಭೀಮನ ಮೊಮ್ಮಗ ಬಾರ್ಬರಿಕ. ಹೌದು, ಬಾರ್ಬರಿಕನ ಬಗ್ಗೆ ತುಂಬಾ ಕಡಿಮೆ ಜನರಿಗೆ ಗೊತ್ತಿದೆ. ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ಬಾರ್ಬರಿಕನ ಸಾಹಸಗಾಥೆಯ ಬಗ್ಗೆ ತಿಳ್ಕೊಳ್ಳೋಣ. ಬಾರ್ಬರಿಕ ಒಬ್ಬ ದೊಡ್ಡ ಪರಾಕ್ರಮಿ, ಭೀಮ ಹಾಗೆ ಹಿಡಿಂಬಿಯ ಮೊಮ್ಮಗ. ಹಾಗೆ ಭೀಮನ ಮಗನಾದಂಥ ಘಟೋತ್ಕಚ ಹಾಗೆ ಮೌರ್ಯ ಮಗನೇ ಈ ಬಾರ್ಬರಿಕ. ಈ ಬಾರ್ಬರಿಕ ಕುರುಕ್ಷೇತ್ರವನ್ನ ಯುದ್ಧ ಮಾಡಿದ್ರೆ ಒಂದೇ ದಿನದಲ್ಲಿ ಈ ಯುದ್ಧ ಮುಗೀತಿತ್ತು. ಹಾಗೆ ಪಾಂಡವರಿಗೂ ಕೂಡ ಯುದ್ಧದಲ್ಲಿ ಸೋಲಾಗ್ತಿತ್ತು. ಈ ಎಲ್ಲ ವಿಷಯಗಳ ಬಗ್ಗೆ ಮೊದಲೇ ಕೃಷ್ಣನಿಗೆ ಗೊತ್ತಿತ್ತು. ಅದಕ್ಕಾಗಿ ಕೃಷ್ಣ ಬಾರ್ಬರಿಕನ ಶಿರವನ್ನ ಕತ್ತರಿಸಿ ಕೊಡುವಂತೆ ಕೇಳ್ತಾನೆ. ಅದು ಯಾಕೆ? ಬನ್ನಿ ತಿಳಿಯೋಣ. ಈ ಬಾರ್ಬರಿಕ ಹಿಂದಿನ ಜನ್ಮದಲ್ಲಿ ಒಬ್ಬ ಯಕ್ಷನಾಗಿದ್ದಂತೆ. ಮಾಡಿದ ಪಾಪ ಕರ್ಮಗಳಿಂದ ಅವನು ಮರುಜನ್ಮದಲ್ಲಿ ರಾಕ್ಷಸ ವಂಶದಲ್ಲಿ ಜನ್ಮ ತಾಳ್ತಾನೆ. ಅದರಲ್ಲೂ ಅವನು ಅತಿ ಬಲಶಾಲಿಯಾದಂತಹ ಘಟೋತ್ಕಚನ ಮಗನಾಗಿ ಜನ್ಮ ತಾಳಿದ್ದ. ಅದರಲ್ಲೂ ಈತನಿಗೆ ದೇವತೆಗಳಿಂದ ಒಂದು ವಿಶೇಷ ವರದಾನ ಕೂಡ ಇತ್ತು. ದೇವತೆಗಳಿಂದ ಇವನಿಗೆ 3 ಬಾಣಗಳು ವರದಾನದಲ್ಲಿ ಸಿಕ್ಕಿರ್ತವೆ. ಅವನು ಬಿಡುತ್ತಿದ್ದ ಈ 3 ಬಾಣಗಳು ಅವನ ಕಡೆಗೆ ಮರಳಿ ಬರ್ತಿದ್ವಂತೆ. ಅಷ್ಟೇ ಅಲ್ಲ, ಇವನು ಮಾಡಿದ್ದ ಒಂದು ಶಬ್ದಕ್ಕೆ ಕೃಷ್ಣ ಈತನಿಗೆ ತನ್ನ ಶಿರವನ್ನು ನೀಡಬೇಕು ಅಂತ ಕೇಳ್ತಾನೆ. ಬಾರ್ಬರಿಕ ತನ್ನ ಹಿರಿಯರಿಗೆ, ನಾನು ಯುದ್ಧ ರಣರಂಗದಲ್ಲಿ ಯಾವ ಸೈನ್ಯ ದುರ್ಬಲವಾಗಿರುತ್ತೋ, ಯಾರು ಸೋಲುವ ಸಂದರ್ಭದಲ್ಲಿ ಇರ್ತಾರೋ ಅವರಿಗೆ ನನ್ನ ಸಹಕಾರ ಸಿಗುತ್ತೆ ಅಂತ ಮಾತು ಕೊಟ್ಟಿರ್ತಾನೆ. ಹಾಗೆ ನೋಡಿದ್ರೆ ಕುರುಕ್ಷೇತ್ರ ಯುದ್ಧ ಆರಂಭಕ್ಕೂ ಮುಂಚೆ ಪಾಂಡವರ ಸೈನ್ಯ ತುಂಬಾ ದುರ್ಬಲವಾಗಿರುತ್ತೆ. ಅಷ್ಟೊಂದು ಅಶ್ವದಳ, ಗಜಪಡೆ ಸೈನಿಕರು ಪಾಂಡವರ ಕಡೆ ಇರಲ್ಲ. ಆದರೆ ಯುದ್ಧ ನಡೀತಾ ಹೋದಂತೆ ಕೌರವರು ಸೋಲುವ ಒಂದು ಸನ್ನಿವೇಶ ಬರುತ್ತೆ ಅಂತ ಕೃಷ್ಣನಿಗೆ ಗೊತ್ತಿತ್ತು. ಸೊ ಅದಕ್ಕಾಗಿ ಬಾರ್ಬರಿಕ ಕೌರವರ ಪರವಾಗಿ ನಿಲ್ತಾನೆ ಅಂತ ಕೃಷ್ಣನಿಗೆ ಗೊತ್ತಾಯ್ತು. ಅಷ್ಟೇ ಅಲ್ಲ, ಕೃಷ್ಣನ ಪರವಾಗಿದ್ದ ಅದ್ಯಾವ ಸೈನ್ಯ ದುರ್ಬಲವಾಗಿರುತ್ತೋ ಅಂತ ಕೃಷ್ಣನಿಗೆ ಬಾರ್ಬರಿಕ ಕೇಳ್ತಾನಂತೆ. ಅಷ್ಟೇ ಅಲ್ಲದೆ ಕೃಷ್ಣ ಬಾರ್ಬರಿಕನನ್ನ ಒಂದು ಪರೀಕ್ಷೆಗೆ ಒಳಗಾಗಿಸ್ತಾನೆ. ಒಂದು ಮರದ ಕಡೆ ಬಾರ್ಬರಿಕನನ್ನ ಕರೆತಂದು, ಇಲ್ಲಿರುವ ಮರದ ಎಲ್ಲ ಒಣ ಎಲೆಗಳನ್ನ ಕೆಳಗೆ ಉದುರಿಸು. ನೆನಪಿರಲಿ, ಇಲ್ಲಿ ಒಂದು ಒಳ್ಳೆಯ ಎಲೆ ಕೆಳಗೆ ಬೀಳಬಾರ್ದು ಅಂತ ಕೃಷ್ಣ ಹೇಳ್ತಾನಂತೆ. ಕೃಷ್ಣನ ಮಾತಿನಂತೆ ಬಾರ್ಬರಿಕ ತನ್ನ ಬಾಣದಿಂದ ಗಿಡದ ಎಲ್ಲ ಒಣ ಎಲೆಗಳನ್ನ ಕೆಳಗೆ ಬೀಳಿಸ್ತಾನೆ. ಅಷ್ಟೇ ಅಲ್ಲ, ಒಂದು ಒಳ್ಳೆಯ ಎಲೆ ಕೆಳಗೆ ಬೀಳದಂತೆ ನೋಡಿಕೊಳ್ತಾನೆ. ಈತನ ಈ ಸಾಮರ್ಥ್ಯವನ್ನು ಅರಿತ ಶ್ರೀಕೃಷ್ಣ, ಯುದ್ಧ ರಣರಂಗದಲ್ಲಿ ಮುಂದೆ ಧರ್ಮಕ್ಕೆ ಜಯ ಸಿಗಬೇಕು ಅಂತ ಇದ್ರೆ ನೀನು ರಣರಂಗದಲ್ಲಿ ಬರಬಾರ್ದು ಅಂತ ಕೇಳಿಕೊಳ್ತಾನೆ. ಅಷ್ಟೇ ಅಲ್ಲ, ಬಾರ್ಬರಿಕನ ಶಿರವನ್ನ ಕೊಡುವಂತೆ ಶ್ರೀಕೃಷ್ಣ ಕೇಳಿಕೊಳ್ತಾನೆ. ಯಾಕಂದ್ರೆ ಈತ ಮುಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ಭಾಗವಹಿಸುವ ಸನ್ನಿವೇಶ ಬರ್ಬೋದು ಅಂತ ಕೃಷ್ಣನಿಗೆ ಅನಿಸುತ್ತಂತೆ. ಶ್ರೀಕೃಷ್ಣನ ಈ ಮಾತನ್ನು ಕೇಳಿ ಖುಷಿಯಿಂದಲೇ ಬಾರ್ಬರಿಕ ತನ್ನ ತಲೆಯನ್ನು ಕೃಷ್ಣನಿಗೆ ಕೊಡಲು ಮುಂದಾಗ್ತಾನೆ. ಆದ್ರೆ ಬಾರ್ಬರಿಕ ಕೃಷ್ಣನಲ್ಲಿ ತನ್ನ ಒಂದು ಆಸೆಯನ್ನ ಈಡೇರಿಸುವಂತೆ ಕೇಳಿಕೊಳ್ತಾನೆ. ಅದೇನಂದ್ರೆ ಈ ಮಹಾಭಾರತ ಯುದ್ಧವನ್ನು ನಾನು ಕಣ್ಣಾರೆ ನೋಡಬೇಕು ಅಂತ ಕೇಳಿಕೊಳ್ತಾನಂತೆ. ಇದಕ್ಕೊಪ್ಪಿದ ಶ್ರೀಕೃಷ್ಣ ಬಾರ್ಬರಿಕನ ತಲೆಯನ್ನ ಬೆಟ್ಟದ ಮೇಲೆ ಇಟ್ಟು ಯುದ್ಧ ನಡೆಯುವವರೆಗೂ ನೀನು ಯುದ್ಧವನ್ನ ನೋಡ್ಬೋದು ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಮಹಾಭಾರತ ಯುದ್ಧ ಮುಗಿದ್ಮೇಲೆ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಯಾರು ಮಹಾಪರಾಕ್ರಮಿಯಂತೆ ಹೋರಾಡಿದ್ರು ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಹಾಗೆ ಕೃಷ್ಣ ಎಲ್ಲ 18 ದಿನಗಳವರೆಗೆ ಈ ಯುದ್ಧವನ್ನ ನೋಡಿದ್ದು ಬಾರ್ಬರಿಕ. ಅವನಲ್ಲಿ ಹೋಗಿ ನೀವು ಕೇಳಿ ಅಂತ ಪಾಂಡವರಿಗೆ ಹಾಗೆ ಇತರರಿಗೆ ಹೇಳ್ತಾನಂತೆ. ಆಗ ಬಾರ್ಬರಿಕ, ಈ ಧರ್ಮ ಯುದ್ಧದಲ್ಲಿ ಕೃಷ್ಣನನ್ನ ಬಿಟ್ರೆ ಬೇರೆ ಯಾವ ಯೋಧ ಮಹಾಪರಾಕ್ರಮಿ ಹೇಳಿ ಅಂತ ಕೇಳ್ತಾನಂತೆ. ಧರ್ಮ ಸಂಸ್ಥಾಪಕನಾಗಿ ಬಂದಿದ್ದ ಶ್ರೀಕೃಷ್ಣ ಈ ಯುದ್ಧ ರಣರಂಗದಲ್ಲಿ ಧರ್ಮಕ್ಕಾಗಿ ತೆಗೆದುಕೊಂಡ ಅದೆಷ್ಟೋ ನಿರ್ಧಾರಗಳು ಇಂದು ಪಾಂಡವರು ಅಂದ್ರೆ ಧರ್ಮಕ್ಕೆ ಸಿಕ್ಕ ಗೆಲುವು ಅಂತ ಬಾರ್ಬರಿಕ ಹೇಳ್ತಾನೆ. ಹಾಗೆ ನೋಡಿದ್ರೆ ಈ ಬಾರ್ಬರಿಕನ ಕತೆ ವ್ಯಾಸ ಮಹಾಭಾರತದಲ್ಲಿ ಸಿಗೋದಿಲ್ಲ. ಇದು ಜನಪದ ಭಾರತದಿಂದ ಬಂದ ಒಬ್ಬ ವೀರ ಯೋಧನ ಕತೆ. ಅಷ್ಟೇ ಅಲ್ಲ, ಈ ಬಾರ್ಬರಿಕನನ್ನ ರಾಜಸ್ಥಾನದ ಸಿಕರ್ ಜಿಲ್ಲೆಯಲ್ಲಿ ಇಂದಿಗೂ ಕೂಡ ದೇವರಂತೆ ಪೂಜಿಸಲಾಗುತ್ತೆ. ಶ್ರೀಕೃಷ್ಣನ ಪರಮ ಭಕ್ತನಾಗಿದ್ದ ಈ ಬಾರ್ಬರಿಕ ಹರಿಯಾಣ, ರಾಜಸ್ಥಾನ ಅಷ್ಟೇ ಅಲ್ಲ ನೇಪಾಳದಲ್ಲೂ ಕೂಡ ಪೂಜಿಸಲಾಗುತ್ತೆ. ಶ್ರೀಕೃಷ್ಣನ ಮಾತಿನಂತೆ ತನ್ನ ತಲೆಯನ್ನು ಕೊಟ್ಟಿದ್ದ ಈತ ಜನಮಾನಸದಲ್ಲಿ ವೀರ ಅಮರ ಯೋಧನಂತೆ ಹೆಸರು ಮಾಡಿದ್ದಾನೆ. ಎಸ್ ಫ್ರೆಂಡ್ಸ್, ಅದೆಷ್ಟೋ ಜನರಿಗೆ ಗೊತ್ತಿಲ್ಲದ ಈ ಬಾರ್ಬರಿಕರ ಸ್ಟೋರಿ ನಿಮಗೆ ಇಂದು ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ.
ಮುಂದೆ ಇಂತಹದೇ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತಿರ್ತೀನಿ. ಐ ಆಮ್ ನಿಖಿಲ್, ಸೈನಿಂಗ್ ಆಫ್ ಫ್ರಮ್ ಇನ್ಫೋವೇಗ.